ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಾವು ಪಾವಗಡ ಹೊರಟಿದ್ದೀವಿ, ನಾನು ನಮ್ಮ ಮನೆಯವರು. ಸೊ ಏನಂದ್ರೆ ನಾನು ಹಿಂದಿನ ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಆಲ್ರೆಡಿ ನಿಮ್ಮ ಜೊತೆ ಮಿಕ್ಸಿ ತೊಗೋಬೇಕು ಅಂತ. ಹಾಗಾಗಿ ಮಿಕ್ಸಿ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಮಿಕ್ಸಿ ತೊಗೊತೀನಿ ಏನು ಅಂತ ಬ್ಲಾಗಲ್ಲೇ ಶೇರ್ ಮಾಡ್ಕೊತೀನಿ. ಹಾಗೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯವ್ರು ಕಾರ್ ತೆಗಿತಾವ್ರೆ. ನೀಡ್ಲವೇ ಎದ್ದು ಅವ್ರು ಮೊನ್ನೆ ಸರ್ವಿಸ್ಗೆ ಹೋದಾಗ ಕಾರು ಶೋರೂಮ್ ಅವರು, ಸೊ ಅವ್ರು ಹೇಳಿದ್ದಾರೆ ನಾರ್ಮಲ್ ನೀರೆಲ್ಲ ಬಳಸೋಕೆ ಹೋಗಬೇಡಿ, ಫಿಲ್ಟರ್ ನೀರು ಇಲ್ಲ ಬಿಸ್ಲರಿ ನೀರು ಫ್ರಂಟ್ ಗ್ಲಾಸ್ಗೆ ಅದು ಬಳಸ್ರಿ, ಸ್ವಲ್ಪ ಹೋಗ್ತಾ ಹೋಗ್ತಾ ಗ್ಲಾಸ್ ಡಲ್ ಆಗುತ್ತೆ ಅಂತಂದು ಹೇಳಿದ್ದಾರೆ. ಆದ್ರೂ ಅದೇ ತಗೊಂಡು ನೀರು ಬಳಸಬೇಡ ಅಂತ ಹೇಳಿದ್ರೆ ಯಾಕೆ ಅಂತಂದು ಹೇಳ್ತಾರೆ. ನಾನು ಅದಕ್ಕೇನಾದರೂ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೆ ಅದಕ್ಕೆ ಬಾಯಿ ಜಾಸ್ತಿ ಅಂತಂದೇಳಿ ಮಾತಾಡ್ತಾರೆ ಮತ್ತೆ. ಸೊ ಹಂಗಾಗಿ ನಾನೇನು ಮಾತಾಡೋಲ್ಲ, ಹೆಂಗಾದರೂ ಮಾಡ್ಕೊಳ್ಳಿ ಅವರಿಷ್ಟ. ಸೊ ಅದು ಅವ್ರು ಹೇಳಿದ್ರು ಒಂದು 20-25,000 ಆಗುತ್ತೆ ಮತ್ತು ಗ್ಲಾಸ್ ನೀವು ಇದಾಕ್ಸ್ಬೇಕಂದ್ರೆ. ಆದಷ್ಟು ನಾವೇ ಸ್ವಲ್ಪ ಸೇಫ್ಟಿಯಾಗಿ ನೋಡಿಕೊಂಡ್ರೆ ಚೆನ್ನಾಗಿರುತ್ತಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಅಂತ ಹೇಳಿದ್ರು. ಸರಿ ಅಂತಂದೇಳಿ ನಾನು ಅದೇ ಥರ ಫಾಲೋ ಮಾಡಿ ಅಂತಂದು ಹೇಳ್ತಾಯಿದ್ರೆ ಈಗಾಗಲೇ ತೊಟ್ಟಿಲಿ ತುಂಬ್ಕೊಂಡು ಹೋಗ್ತಾವ್ರೆ. ಅಷ್ಟೇ ಹೇಳ್ರಿ ನಮ್ಮ ಮನೆಯವರು, ಅವ್ರಿಗೆ ಹೆಂಗೆ ಇಷ್ಟ ಬಂದರೆ ಅವ್ರು ಹಂಗೆ ಮಾಡೋದು. ಈಗ ನಾನು ಸ್ವಲ್ಪ ಟೈಲರ್ ಶಾಪಲ್ಲಿ ವರ್ಕ್ ಇದೆ, ಅಂದರೆ ಬ್ಲೌಸ್ ಕೊಟ್ಟಿದ್ದೆ ಒಂದೆರಡು, ಅದನ್ನು ಇಸ್ಕೊಂಡು ಮತ್ತು ಮಿಕ್ಸಿ ತೊಗೊಂಡು ಮತ್ತು ಒಂದು ಟಾಪು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು, ಅಂದರೆ ಫಿಟ್ಟಿಂಗ್ ಮಾಡಿಸ್ಬೇಕು, ಅದು ಮಾಡಿಸ್ಕೊಂಡು ಬರ್ತೀನಿ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ಇವತ್ತೇನು ವ್ಲಾಗಲ್ಲೇ ನಾನು ಶೇರ್ ಮಾಡ್ಕೊತೀನಿ ಮನೆಗೆ ಬಂದುಬಿಟ್ಟು ಯಾವ ಮಿಕ್ಸಿ ತೊಗೊಂಡೆ ಏನು ಅಂತ ಅಲ್ಲಿ ತೋರಿಸ್ತೀನಿ, ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಹಾಗೆ ನೋಡ್ತಾ ಇರಿ. ಈಗ ಹೊರಡ್ತೀವಿ ನಾವು ಪಾವಗಡ. ಬಾಪ ಬೇಗ. ಇವ್ರು ಯಾವಾಗಲೂ ಅಷ್ಟೇ ನಮ್ಮ ಮನೆಯವರು, ಎಲ್ಲಾದರೂ ಹೊರಡಬೇಕಾದ್ರೆ ಕಾರ್ ಒರೆಸೋದು, ಗ್ಲಾಸ್ ಒರೆಸೋದು. ಬೆಳಗ್ಗೆ ಎದ್ದಾಗಿಂದ ಫ್ರೀಯಾಗಿದ್ದಾರೆ ಮೊಬೈಲ್ ನೋಡ್ಕೊಂಡು. ಆದರೆ ಈಗ ಹೊರಡಬೇಕಾದ್ರೆ ಅದು ಒರೆಸ್ತಾ ಕೂತ್ಕೊಂಡವ್ರೆ. ಒಂದು ½ ಆಯ್ತು ನಾನು ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಅದನ್ನ ಒರೆಸ್ಕೊಂಡು ಇನ್ನೂ ಒಳಗಡೆ ಕೂತು ಅದೇನೋ ಮೊಬೈಲಲ್ಲಿ ಮಾಡ್ತಾವ್ರೆ. ಹಿಂಗೆ ಕೆಲಸ ಇವ್ರದ್ದು ನಮ್ಮ ಮನೆಯವ್ರದ್ದು. ಇನ್ನೇನು ಆಗೋ ಈಗೋ ಮಾತಾಡ್ತಾ ನಾನು ನಮ್ಮ ಮನೆಯವ್ರ ಕಾರಲ್ಲಿ ಪಾವಗಡ ಎಂಟ್ರಿ ಆದ್ವಿ. ನೋಡಿ, ಪಾವಗಡ ನೋಡಿದ ತಕ್ಷಣ ಏನೋ ಒಂಥರ ಖುಷಿ. ಸೊ ಇಲ್ಲಿರೋರಿಗೆಲ್ಲ ಇಲ್ಲಿಂದ ಹೊರಗಡೆ ಹೋಗ್ಬಿಟ್ಟು ದುಡಿಯೋಕೆ ಅಂತ ಔಟ್ಸೈಡ್ ಹೋಗಿರ್ತಾರಲ್ಲ, ಸೊ ಅಂಥವ್ರಿಗೆ ಯಾವಾಗಲೋ 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸರಿ ಊರಿಗೆ ಬರೋ ಅಂಥವ್ರಿಗೆ ಪಾವಗಡ ಸಿಟಿ ನೋಡಿದ ತಕ್ಷಣ ಒಂಥರ ಏನೋ ಸ್ವಂತ ಊರಿಗೆ ಹೋದ್ವೇನೋ ಅನ್ನೋ ಅಷ್ಟು ಫೀಲ್ ಆಗುತ್ತೆ. ಸೊ ನಮಗೂ ಅಷ್ಟೇ, ನಾವು ಅವಾಗೆಲ್ಲ ಬೆಂಗಳೂರಲ್ಲಿ ಇದ್ದಾಗೆಲ್ಲ ಹಂಗೆ ಅನಿಸೋದು. ಈಗ ನಾವು ಇಲ್ಲೇ ಇರೋದ್ರಿಂದ ಆ ಥರ ಏನಿದಾಗಲ್ಲ. ಆದ್ರೂ ಪಾವಗಡ ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ. ಅಲ್ಲಿಂದ ಈಗ ನಾವು ಚಳ್ಳಕೆರೆ ಕ್ರಾಸಿಂದ ಈ ಕಡೆ ಬಂದಿದ್ದು ಸಿಟಿ ಒಳಗಡೆ, ಟೌನ್ ಒಳಗಡೆ ಹೋಗ್ಬೇಕಂದ್ರೆ ಆ ಥರ ಬರಬೇಕು. ನನ್ನ ಫ್ರೆಂಡು ಬಂದುಬಿಟ್ಟು ಇಲ್ಲೇ ವರ್ಕ್ ಮಾಡ್ತಾ ಇರೋದು, ಹಂಗಾಗಿ ಇದು ರೆಡ್ಡಿ ಎಲೆಕ್ಟ್ರಾನಿಕ್ಸಲ್ಲಿ. ನಾನು ಒಂದು ವೀಕಿಂದನೇ ಕಾಲ್ ಮಾಡಿದ್ದೆ, ನನಗೊಂದು ಮಿಕ್ಸಿ ಬೇಕು, ನನಗೆ ಯಾವ್ದು ಬೇಕೋ ಅದು ನೋಡು ಅಂತಂದರೆ ವಿ ಗಾರ್ಡಲ್ಲಿ ತುಂಬ ಚೆನ್ನಾಗಿದೆ ತಗೋ ಅಂದರು. ಏನಂದರೆ ಆಫರ್ಸ್ ಎಲ್ಲ ನಡೀತಾ ಇದೆ ಇದರಲ್ಲಿ ರೆಡ್ಡಿ ಎಲೆಕ್ಟ್ರಾನಿಕ್ಸಲ್ಲಿ ಹಬ್ಬಕ್ಕೆ ಅಂತಂದು ಹೇಳ್ಬಿಟ್ಟು. ಹಂಗಾಗಿ ಸಿಕ್ಕಾಪಟ್ಟೆ ಸೇಲ್ ಆಗೋಗಿದೆಯಂತೆ. ನೀನು ಅವಾಗಲೇ ಬರಬೇಕೋ ಬೇಡವಾ, ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಅಂತ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ಇರೋದ್ರಲ್ಲೇ ನೋಡೋಣ ಅಂತಂದು. ಹಾಗೆ ಕಿಚನ್ ಐಟಮ್ಸು ತುಂಬ ಇತ್ತು, ಹಾಗಾಗಿ ಆರ್ಟ್ ಬಾಕ್ಸು ಅವೆಲ್ಲ ನೋಡೋಣ ಅಂತಂದು ಈ ಕಡೆ ಬಂದೆ. ಮಿಕ್ಸಿ ಬಂದುಬಿಟ್ಟು ಆಗಲೇ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಹೇಳ್ರಿ. ಚೆನ್ನಾಗಿದೆ ಮಿಕ್ಸಿ, ಯಾವ್ದು ತೊಗೊಂಡ್ರು ಸೂಪರಾಗಿದೆ. ಇಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು. ಬಟ್ಟೆ ಅಂದೆ ನಾನು, ಮಿಕ್ಸಿಗಳಾಗಿರ್ಬೋದು, ಓವನ್ಸ್, ಫ್ರಿಡ್ಜ್ ಮತ್ತು ಏರ್ ಕೂಲರ್ಸು ಮತ್ತು ಕುಕ್ ಟಾಪ್ಸು, ಚಿಮ್ನೀಸು, ನಿಮ್ಗೆ ಏನು ಬೇಕೋ ಪ್ಯಾನ್ಸ್ ಅಂತೆ, ಕುಕ್ಕರ್ಸು, ಪ್ರತಿಯೊಂದು ನೋಡ್ತಾ ಇರ್ಬೋದು. ವಾಷಿಂಗ್ ಮಿಷನ್ಸು, ಫ್ರಿಡ್ಜ್ಸು, ಇದೆಲ್ಲ ಫ್ರಿಡ್ಜ್ ಸೆಕ್ಷನ್ನು ನೋಡ್ತಾ ಇರೋದು. ನೋಡಿ ಏನು ಸಖತ್ತಾಗಿದೆ, ಡಬಲ್ ಡೋರ್ದು ಎಲ್ಲ ಬ್ರ್ಯಾಂಡಲ್ಲೂ ಸಿಗುತ್ತೆ. ನಿಮಗಿಂತ ಬ್ರ್ಯಾಂಡ್ ಇಲ್ಲ ಅನ್ನೋ ಆಗಿಲ್ಲ, ಪ್ರತಿಯೊಂದು ಬ್ರ್ಯಾಂಡಲ್ಲಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ವಾಷಿಂಗ್ ಮಿಷನ್ಸು. ಸೊ ಅದರಲ್ಲಿ ನಾನೊಂದು ಫ್ರಿಡ್ಜ್, ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಏನಂದರೆ ಇದೇ ನಮ್ಮದು ಆಲ್ರೆಡಿ ಮನೆಯಲ್ಲಿ, ಇದ್ಕೊಂಡು ಇರೋವಂಥ ಐಟಮ್ ಬೇಡ, ಇಲ್ಲದೇ ಇರೋ ಐಟಮ್ ತೊಗೋಬೇಕು ಅಂತಂದು ಸುಮ್ಮನೆ ನಿಮಗೆ ತೋರಿಸೋಣ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಿಮ್ಗೆ ಏನಾದರೂ ಬೇಕಾದರೆ ಒಂದು ವೇಳೆ ಇಲ್ಲಿ ಬರ್ರಿ, ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ, ನೀವೆಲ್ಲನೂ ನೋಡ್ಬೋದು. ಒಂದಕ್ಕಿಂತಲೂ ಒಂದು ತುಂಬ ಚೆನ್ನಾಗಿದೆ, ಎಲ್ಲ ಪ್ರಾಡಕ್ಟು ಇಷ್ಟ ಆಯಿತು ನನಗೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾನ್ಸ್ ಅಂತೆ, ಮತ್ತು ಇದು ಗೀಸರ್ಸು, ಮತ್ತು ಕುಕ್ ಟಾಪ್ಸು, ಚಿಮ್ನೀಸು, ಇಲ್ಲಿ ಈ ಸೆಕ್ಷನಲ್ಲೆಲ್ಲ ಇದಿದೆ. ನಿಮಗೆ ಅನುಕೂಲಕ್ಕೆ ತಕ್ಕಂತೆ, ನಿಮಗೆ ಕಾಸ್ಟ್ಗೆ ತಕ್ಕಂತೆನೂ ಸಿಗುತ್ತೆ. ಸೊ ಎಲ್ಲನೂ ಒಳ್ಳೆ ಕ್ವಾಲಿಟಿಯಲ್ಲೇ ಇದೆ, ಬ್ರ್ಯಾಂಡೆಡ್ ಎಲ್ಲನೂ. ಸೊ ಎಲ್ಲ ಕಂಪ್ನಿದೆ. ಇದೆಲ್ಲ ಪ್ರೆಸ್ಟೇಜ್ ಈ ಕಡೆ ನೋಡ್ತಾ ಇರೋದು, ಆ ಕಡೆ ಎಲ್ಲ ವಿ ಗಾರ್ಡ್ ಅವೆಲ್ಲ ನೋಡಿದ್ದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಮಿಕ್ಸಿಗಳು ಎಲ್ಲ ಒಂದಾದ್ಮೇಲೆ ಒಂದು ಎಲ್ಲ ಟ್ರೈ ಮಾಡ್ತಾ ನೋಡ್ತಾ ಹೋಗ್ತಾ ಇದ್ದೆ. ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಆ ರೀತಿ. ಕಣ್ಣಿಗಂತೂ ಸಖತ್ತಾಗಿದ್ವು ನೋಡೋದಕ್ಕೆ. ಪ್ರೀತಿಯಲ್ಲೂ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ನೋಡಿ, ನಿಮ್ಗೊಂದು ಸಾರಿ ಫ್ರೀ ಇದ್ದರೆ ನೀವು ಒಂದು ಸಾರಿ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗಿರೋದು ಆರಾಮಾಗಿ ತೊಗೊಂಡೋಗ್ಬೋದು. ಅದು ಮೇಯ್ನ್ ಆಫರ್ಸ್ ಅಲ್ವಾ, ಆಫರ್ಸ್ ಅಂತ ತುಂಬ ಜನ ಬಂದು ಪರ್ಚೇಸ್ ಮಾಡಿದ್ದಾರೆ. ಒಳ್ಳೆ ಬ್ರ್ಯಾಂಡ್
ಬ್ರ್ಯಾಂಡೆಡ್ ಎಲ್ಲ ಕಂಪ್ನಿವೇ ಒಂದು ಕಡಿಮೆ ಆಫರ್ ಅಂದರೆ ಆಫ್ ಆ್ಯಂಡ್ ಆಫ್ ಆಫರ್ ಕೊಟ್ಬಿಡ್ತಾರಲ್ಲ. ಸೊ ಹಂಗಾಗಿ ಏರ್ ಕೂಲರ್ಸು ಎಲ್ಲ ಇತ್ತು. ನಾನು ತೊಗೊಂಡಿದ್ದು ಇದು ಮಿಕ್ಸಿ. ನಾನು ಮನೆಗೆ ಹೋದ್ಮೇಲೆ ನೀಟಾಗಿ ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು. ಈಗ ಮಿಕ್ಸಿ ಫೈನಲ್ ತೊಗೊಂಡು ನೆಕ್ಸ್ಟ್ ಅಲ್ಲಿ ಪಕ್ಕದಲ್ಲೇ ಮೋರಿತ್ತು, ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ನನಗೆ ಗ್ಲಾಸ್ ಕಂಟೈನರ್ಸ್ ಅದೆಲ್ಲ ಬೇಕಾಗಿತ್ತು, ಅದನ್ನು ತೊಗೊಂಡು ಈಗ ಮನೆಗೆ ಅಂತ ಹೊರಡ್ತಾ ಇದ್ದೀವಿ. ನೋಡಿ ಹೊಸ ಮಿಕ್ಸಿ ಬಂದ್ಬಿಡ್ತು ಮನೆಗೆ. ಅರವಿಂದ್ ರುದ್ರ, ಅರವಿಂದ್ ಬುಲ್ಡಿ, ಹೆಣ್ಮಕ್ಳಿಗೆ ಏನು ಗೊತ್ತೇನು ಹೊಸ ಮಿಕ್ಸಿ, ಹೊಸವಿಂತವ ಎತ್ತರಲ್ಲಿದ್ರೆ ಎಷ್ಟು ಖುಷಿ ಗೊತ್ತೇ. ನೋಡ್ರಿ ಪ್ರೆಸ್ಟೇಜ್ ತಗೊಂಡೆ. ನನಗೆ ಹೇಳಿದ್ರಲ್ಲ ಒಬ್ರು ಸಿಸ್ಟರ್ ಕಾಮೆಂಟ್ ಮಾಡಿ ಪ್ಯಾನಾಸೋನಿಕ್ ತಗೊಳ್ರಿ ಅಂತ, ತುಂಬಾ ಚೆನ್ನಾಗಿತ್ತು. ಆದ್ರೆ ನಮ್ಗೆ ಯಾಕೋ ಔಟ್ಲುಕ್ ಮೋಟ್ರ್ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ನೋಡಿ ಇದು ಮಾತ್ರ ಪ್ರೆಸ್ಟೇಜ್ ತುಂಬಾ ನನ್ಗೆ ಇಷ್ಟ ಆಯ್ತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು. ಸೊ ಎಲ್ಲ ಇದು ಫಸ್ಟ್ ಟೈಮ್ ಈ ತರ ಕಲರ್ ಕಾಂಬಿನೇಷನ್ ತಗೊಂತಾ ಇರೋದು. ಅರವಿಂದ ಸ್ವಲ್ಪ ಸುಮ್ನಿರಪ್ಪ, ಜಗಳ ಮಾಡ್ಬೇಡ್ರಿ, ನಾನು ವಿಡಿಯೋ ಮಾತಾಡ್ತೀನಿ. ಹಾ ಸುಮ್ನೆ ಮಾತಾಡ್ರಿ ಜಗಳ ಮಾತಾಡ್ರಿ ಇವಾಗ. ಸುಮ್ಮನೆ ಬಾಯಕ್ಕೆ ಕಡ್ಬಿಕೊಂಡಾರಿದ್ದಂಗೆ ಇದಾರೆ. ಮಾತಾಡ್ರಿ ಮತ್ಲು ಒಟಕ್ತಿದ್ರಲ್ಲ ವಯಸ್ಸವ್ರು ಕೊಡತ್ತಳ್ಳಿ, ಮಾತಾಡ್ರಿ ಇವಾಗ. ಇವನು ಎರಡೆರಡು ದಿನ ಕೊಂಪೆ ಬಿಡ್ತಾನೆ. ಇವನು ಏನು ಅಕ್ಕ ಬಂದೇನಾ? ಎಲ್ಲಿ ಹೇಳಿಲ್ಲ, ಬತ್ತಾನೆ ಅಂತ ಹೇಳಿದ್ದವನು. ಬೇಟೆ ಹೋಗೋಣ ಅಂತೆ, ಬತ್ತಾನ. ನಾವು ಚಿಲ್ಕೆ ಎಲ್ಲ ಹಾಕಿದ್ವಿ. ನಿಮ್ಮಪ್ಪ ಒಂದೊಂದೇಟಿಗೆ ಆಗ್ತಾನೆ ಕಳ್ರ. ಸುಮ್ನೆ ಡ್ಯಾಡಿ ಮಾತಾಡ್ತೀಯ ಅಂದ ಮೇಲೆ ಎಗರ್ ಕೂತ್ಕೊಂಡಿರೋದು ಡ್ಯಾಡಿ, ಸುಮ್ನೆ ಅಲ್ಲ. ನೋಡಿ ಸೊ ಇದೊಂದು ಜಾರು ಮತ್ತೆ ಇದೊಂದು ಚಿಕ್ಕ ಜಾರು. ಹೇಳಿದ್ನಲ್ಲ ಪ್ಯಾನಾಸೋನಿಕ್ ನಂಗೆ ಔಟ್ಲುಕ್ ಇಷ್ಟ ಆಗ್ಲಿಲ್ಲ, ಅದಕ್ಕೋಸ್ಕರ ಜಾರ್ಸ್ ಮಾತ್ರ ಎಕ್ಸಲೆಂಟ್ ಸೂಪರ್ ಆಗಿತ್ತು. ಇನ್ನೊಂದು ಅವ್ರು ಹೇಳಿದ್ರು ಗೊತ್ತಾ, ಅದರಲ್ಲಿ ಚೆನ್ನಾಗಿ ಗ್ರೈಂಡರ್ ಆಗುತ್ತೆ, ಅಂದ್ರೆ ನುಣ್ಣಗಾಗುತ್ತೆ, ಪೇಸ್ಟ್ ತರ ತುಂಬಾ ಚೆನ್ನಾಗಿ ಆಗುತ್ತೆ ಇದಕ್ಕಿಂತ ಅಂದ್ರು. ಆದ್ರೂ ನನಗೆ ಇದಿಷ್ಟ ಆಗಿಲ್ಲ. ಅದಕ್ಕೆ ನನಗೆ ಇದರಲ್ಲಿ ಮೋಟ್ರ್ ಇಷ್ಟ ಆಯ್ತು. ಜಾರ್ಸು ಪರವಾಗಿಲ್ಲ ಹೇಳ್ರಿ, ನೋಡ್ರಿ ಚೆನ್ನಾಗಿದೆ, ಟ್ರೆಂಡಿಂಗ್ ಅಲ್ಲೇ ಇದೆ ಜಾರ್ಸುನು. ಇದರಲ್ಲಿ ಇನ್ನೊಂದು 2 ಜಾರ್ ಬಂದಿದೆ, ತೋರಿಸ್ತೀನಿ. ಆಫರ್ ಅಲ್ಲಿ ನಡೀತಾ ಇದೆ, ಯುಗಾದಿ ಹಬ್ಬದ ಆಫರು. ಆದ್ರೂ ಎಲ್ಲ ಒಳ್ಳೊಳ್ಳೆ ಐಟಮ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ, ಆಫರ್ ನಡೀತಾ ಇತ್ತಲ್ಲ. ಹಂಗಾಗಿ ನಾನು ಹೋಗಿರೋದಕ್ಕೆ ನನ್ಗೆ ಇಷ್ಟ ಆಗಿರೋ ಕಲರೇ ಸಿಕ್ತು. ನೋಡಿ ಇದೊಂದು ಜ್ಯೂಸ್ ಜಾರು, ಎಷ್ಟು ಚೆನ್ನಾಗಿದೆ ನೋಡಿ ಜ್ಯೂಸ್ ಜಾರು, ವಾವ್ ಅನ್ನೋ ತರನೇ ಇದೆ. ಸೊ ಇನ್ನೊಂದು ಜಾರ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಇವೆಲ್ಲನೂ ಬಳಸ್ಬೋದು. ಇನ್ನ ನನ್ಗೆ ಒಂದು 15 ವರ್ಷ ನೆಮ್ಮದಿಯಾಗಿರ್ತೀನಿ ಮಿಕ್ಸಿ ತಗೊಂಡಲ್ಲ. ಸೊ ನೋಡಿ ಇದೊಂದು ಜಾರು, ಇದೆಲ್ಲ ಜಾಸ್ತಿ ಖಾರ ಹಾಕೋಬಹುದು ಇದರಲ್ಲಿ. ಸಾಂಬಾರ್ಗೆ ಮಸಾಲೆಗಳೆಲ್ಲ ರುಬ್ಕೊಳಕಿದ್ದು ಇದು ಚಿಕ್ಕದಾಗಿ ಚಟ್ನಿ ಇಲ್ಲ ಏನಾದರೂ ಮೆಣಸು ಈ ಥರ ಜೀರಿಗೆ ಎಲ್ಲ ಪೌಡ್ರ್ ಮಾಡ್ಕೊಳಕ್ಕಿದ್ದು, ಚಟ್ನಿಗೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಇಷ್ಟು ತಗೊಂಡೆ, ನೋಡಿ ಯಾವ ಥರ ಇದೆ ಅಂತಂದು. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ನನಗಂತೂ ಒಂದು ಒಳ್ಳೆ ಪ್ರೈಸಲ್ಲಿ ಸಿಕ್ತಿತ್ತು ಆಫರಲ್ಲೇ. ಅವ್ರಿಗೇನು ಅನಿಸ್ತದೆ? ನೀನು ಮಿಕ್ಸಿ ಏನು ತಕೊಂಡ್ರೆ ಅವ್ರಿಗೇನು ಅನಿಸ್ತತೆ? ಹಂಗಲ್ಲ, ಸೊ ಅವ್ರಿಗೂ ಅನ್ಸುತ್ತೆ ನಮ್ಗೆ ಇದು ಇಷ್ಟ ಆಗ್ಲಿಲ್ಲ, ಇಲ್ಲ ಇನ್ನೊಂದು ತಗೋಬೇಕಾಗಿತ್ತು, ನಾನು ಹೇಳ್ತೀನಿ ಆ ಬ್ರ್ಯಾಂಡಲ್ಲಿ ತಗೋಬೇಕಾಗಿತ್ತು ಅಂತ ಹೇಳ್ತಾರೆ ಸ್ವಲ್ಪ ಜನ. ಅದಕ್ಕೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಅಂತ ಹೇಳಿದ್ದು. ನನ್ಗೇನೋ ಇಷ್ಟ ಆಯ್ತು. ನೀವು ಅನ್ಬೋದು, ಅಯ್ಯೋ ನಮ್ಗೆ ಇಷ್ಟ ಆದ್ರೂ ಇಷ್ಟ ಆಗಿಲ್ಲ ಅಂದ್ರೆ ನೀವು ಆಲ್ರೆಡಿ ತಗೊಂಡಿರಲ್ಲ ಇಷ್ಟಪಟ್ಟು, ಅದನ್ನೇನು ಕೇಳ್ತೀರಾ ನಮ್ಮನ್ನ ಅಂತ ನಮ್ಮ ಮನೆಯವ್ರು ಹೇಳ್ದಂಗೆ ಹೇಳ್ಬೋದು. ಆದ್ರೂ ಒಂದು ಮಾತು ಇದೆ ನಿಮ್ಮನ್ನ ಕೇಳೋವಂಥದ್ದು, ಅದಕ್ಕೆ ಕೇಳಿದೆ. ನಿಮ್ಮ ಒಪಿನಿಯನ್ನ ನೀವು ಶೇರ್ ಮಾಡ್ಕೊಳ್ರಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ನೋಡ್ರಿ ಜಾರು ಎಲ್ಲ ಹೊಸ ಜಾರು. ಇದರಲ್ಲಿ ಏನ್ ಮಾಡ್ಬೇಕು ಅಂತ ನಾನು ತೋರಿತಾ ಇದ್ದೀನಿ. ಇನ್ನೊಂದು 2 ಕಂಟೈನರ್ ತಂದಿದ್ದೀನಿ, ಅದನ್ನು ತೋರಿಸ್ಬಿಡ್ತೀನಿ ಒಂದೇ ಸಾರಿ. ನೋಡಿ ಇವೆರಡು ಗಾಜ್ ಕಂಟೈನರ್ ತಗೊಂಡ್ ಬಂದೆ, ಗ್ಲಾಸ್ದು. ಹೋಗಪ್ಪ ಆ ಕಡೆ. ಒಂದು ತುಪ್ಪಕ್ಕೆ, ಇನ್ನೊಂದು ಉಪ್ಪಿಗೆ. ಸೊ ಪ್ಲಾಸ್ಟಿಕ್ ಇವೆಲ್ಲ ಬಳಸಬಾರ್ದು. ಪಿಂಗಣಿ 2 ತಗೊಂಡಿದ್ದೀನಿ. ಆದ್ರೆ ಅದೇನಾಗುತ್ತೆ ಅಂದ್ರೆ ಈ ತರ ಟೈಟ್ ಆಗಿ ಕ್ಯಾಪ್ ಮುಚ್ಚಲ್ಲ, ಸುಮ್ಮನೆ ಮೇಲ್ಗಡೆ ಹಿಂಗಿಟ್ಟು ತೆಗಿಯೋದಲ್ವಾ. ಸೊ ಹಂಗಾಗಿ ಅದು ಗಾಳಿ ಆಡ್ಬಿಟ್ಟು ಒಂಥರ ನೀರು ಎಲ್ಲ ಇದಾಗುತ್ತೆ, ಮೆಲ್ಟ್ ಆದಂಗೆ ಆಗುತ್ತೆ. ಹಂಗಾಗಿ ನಾನು ಅವೆರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಇವೆರಡು ತೊಗೊಂಡು ಬಂದೆ. ಆಮೇಲೆ ಇದೊಂದು ಮ್ಯಾಟ್ ತೊಗೊಂಡೆ. ಹಾಲಲ್ಲಿ ಸ್ವಲ್ಪ ಎಲ್ಲ ಹಳೆವಾಗಿ ಕಿತ್ತೋಗಿದ್ದಾವೆ, ಹಾಗಾಗಿ ಇದೊಂದು ಮ್ಯಾಟ್ ತೊಗೊಂಡು ಬಂದೆ. ರೆಡ್ ಕಲರ್ ತಂದಿದ್ದೀನಿ, ಚೆನ್ನಾಗಿರುತ್ತೆ, ಸ್ವಲ್ಪ ಡಾರ್ಕ್ ಕಲರ್ ಹಾಕೋಣ ಅಂತ. ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ. ಇಷ್ಟಕ್ಕೆ ಎಷ್ಟಾಯ್ತಪ್ಪ ಅಮೌಂಟು ಎಲ್ಲನೂ? 7,500 ಆಗೈತಿ. 7,500 ಪೆಟ್ರೋಲು? 1,000 ಪೆಟ್ರೋಲ್ 1,000, 8,500 ಖರ್ಚು ಮಾಡಿಸಿದ್ದೀನಿ. ಅದಕ್ಕೆ ನಮ್ಮ ಮನೆಯವ್ರು ಇವತ್ತು ಸೈಲೆಂಟಾಗಿ ಅವ್ರು ಏನೂ ಮಾತಾಡ್ತಾ ಇಲ್ಲ. ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ಉಸಿರು ಬಿಡ್ತಾ ಇಲ್ಲ.
ಅದಕ್ಕೆ ನನ್ನ ಫ್ರೆಂಡ್ ಅವಳು ಮಂಜು ಕೇಳ್ತಾ ಇದ್ಲು, ಯಾಕೆ ಅಣ್ಣೆ ಮಾತಾಡ್ತಿಲ್ಲ ಅಂದ್ರೆ ಇಷ್ಟು ಖರ್ಚು ಮಾಡ್ಸೀನಿ ಅಂದ್ರೆ ಅದಕ್ಕೆ ಮಾತು ಬರ್ತಿಲ್ಲ ಅಣ್ಣನ್ಗೆ ಅಂತಂದು ಅವಳು ಜಾಸ್ತಿ ಹೊತ್ತು ನಕ್ಕದ್ಲು. ಏನಿಲ್ಲ ಹೇಳ್ರಿ, ಜಾಸ್ತಿ ಎಲ್ಲ ಖರ್ಚು ಮಾಡ್ಸಕ್ ಹೋಗಲ್ಲ. ಏನಂದ್ರೆ ನಂಗೆ ಮಿಕ್ಸಿ ಬೇಕೇ ಬೇಕಾಗಿತ್ತು, ಇರಲಿಲ್ಲ ಮನೆಯಲ್ಲಿ. ಸೊ ಹಂಗಾಗಿ ಅದೆಲ್ಲ ಕೆಟ್ಟೋಗಿತ್ತು ಹಳೇದು, ಅದಕ್ಕೆ ತಗೊಂಡಿದ್ದಷ್ಟೇ.